Hello guys, welcome back to Pavitra's Kitchen. ಎಲ್ರಿಗೂ ನಮಸ್ಕಾರ. ನಾನಿವತ್ತು ಬಿಸಿಬೇಳೆ ಭಾತ್ನ ಯಾವ ಥರ ಇನ್ಸ್ಟಂಟ್ ಆಗಿ 5 ಮಿನಿಟ್ಸಲ್ಲೇ ಯಾವ ಥರ ಮಾಡ್ಕೊಳ್ಳೋದು, ಹೋಟೆಲ್ ಸ್ಟೈಲಲ್ಲಿ, ರೆಸ್ಟೋರೆಂಟ್ ಸ್ಟೈಲಲ್ಲಿ ಯಾವ ಥರ ನಾವು ಬಿಸಿಬೇಳೆ ಭಾತ್ನ ಮನೇಲೇ ಮಾಡ್ಕೊಳ್ಳೋದು ಅಂತ ನಾನಿವತ್ತು ನಿಮಗೆ ತೋರಿಸ್ಕೊಡ್ತಾ ಇದ್ದೀನಿ. ಸೊ ನೀವೇನಾದರೂ ನನ್ನ ಯೂಟ್ಯೂಬ್ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದರೆ ನೀವು ಈಗಲೇ ಹೋಗಿ ಸಬ್ಸ್ಕ್ರೈಬ್ ಆಗಿ ಬೆಲ್ ಐಕನ್ ನಾನು ಮಾಡುವಂತ ಎಲ್ಲ ಫುಡ್ ಐಟಮ್ಸ್ ವಿಡಿಯೋಸ್ಗಳು ನಿಮಗೆ ನೋಟಿಫಿಕೇಶನ್ ಅಲ್ಲಿ ಬರುತ್ತೆ. ಸೊ ನೀವು ಯಾವಾಗ ಬೇಕಾದ್ರೂ ನನ್ನ ವಿಡಿಯೋನ ನೋಡ್ಬೋದು. ಸೊ ನಾನು ಇವಾಗ ಬಿಸಿಬೇಳೆ ಭಾತ್ ಹೇಗೆ ಮಾಡೋದು ಅಂತ ನಾನು ನಿಮಗೆ ತೋರಿಸ್ಕೊಡ್ತಾ ಇದ್ದೀನಿ. ಸೊ ಇದು ನನ್ನ ಫಸ್ಟ್ ವಿಡಿಯೋ ಆಗಿರೋದ್ರಿಂದ ಸೊ ಎಲ್ಲರೂ ಸಪೋರ್ಟ್ ಮಾಡ್ತೀರಾ ಅಂತ ಅನ್ಕೊಂಡಿದ್ದೀನಿ. ಸೊ ಕಮೆಂಟಲ್ಲಿ ಹಾಯ್ ಅಂತ ಕಮೆಂಟ್ ಮಾಡಿ. ಸೊ ನೋಡಿ, ಬನ್ನಿ ಸ್ಟಾರ್ಟ್ ಮಾಡೋಣ. ಮೊದಲಿಗೆ ನಾವು ಟೊಮೆಟೊ, ಆಲೂಗಡ್ಡೆ, ಕ್ಯಾರೆಟ್ ಮತ್ತು ಈರುಳ್ಳಿನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಕಟ್ ಮಾಡೋದಕ್ಕೆ ನಾನು ಯೂಸ್ ಮಾಡಿರುವಂಥ ಪ್ರಾಡಕ್ಟ್ ನಿಮಗೇನಾದರೂ ಬೇಕಾಗಿದ್ದರೆ, ಸೊ ಅಂದರೆ ನಾನು ಇವಾಗ ಈ ಪ್ರಾಡಕ್ಟಿಂದ ಕಟ್ ಮಾಡಿರುವಂಥ ಚಿಕ್ಕದಾಗಿ ಕಟ್ ಮಾಡಿರುವಂಥ ತರಕಾರಿಯನ್ನು ನೋಡಿ, ನಾನು ಇದೇ ಪ್ರಾಡಕ್ಟಿಂದ ಕಟ್ ಮಾಡಿರೋದು. ಸೊ ಇದು ಯಾವ ಪ್ರಾಡಕ್ಟು ಏನು ಅಂತ ನಿಮಗೆ ಏನಾದರೂ ಗೊತ್ತಾಗಬೇಕಾಗಿದ್ರೆ ನಾನು ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಹಾಕಿರ್ತೀನಿ, ನೀವು ಹೋಗಿ ಅದನ್ನು ಚೆಕ್ ಮಾಡ್ಬೋದು. ಆ ವಿಡಿಯೋನ ನೀವು ನೋಡಿ ಅದಕ್ಕೆ ಕಮೆಂಟ್ ಮಾಡಿದರೆ ನಾನು ಮೀಶೋ ಕಡೆಯಿಂದ ನಿಮಗೆ ಲಿಂಕ್ನ ಸೆಂಡ್ ಮಾಡ್ತೀನಿ, ಇಲ್ಲ ಅಂದರೆ ಕಮೆಂಟಲ್ಲಿ ಪಿನ್ ಮಾಡ್ತೀನಿ. ಹಾಗೆ ಇವಾಗ ಸೌತೆಕಾಯಿಯನ್ನು ನಾನು ಚೆನ್ನಾಗಿ ಚಿಕ್ಕದಾಗಿರೋ ಪೀಸಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಈ ಪ್ರಾಡಕ್ಟ್ನ ತಗೊಂಡಿದ್ಮೇಲೆ ನನಗೆ ತುಂಬ ಯೂಸ್ಫುಲ್ ಆಗಿದೆ. ಯಾಕಂದರೆ ಇವಾಗ ನಾವೇನಾದರೂ ಅಡುಗೆ ಮಾಡಬೇಕು ಅಂತ ಅಂದರೆ ತುಂಬ ಟೈಮ್ ಆಗುತ್ತೆ, ತರಕಾರಿ ಎಲ್ಲ ಕಟ್ ಮಾಡಿ ನಾವು ಆಮೇಲೆ ಅಡುಗೆ ಮಾಡೋದಕ್ಕೆ. ಇದನ್ನು ತಗೊಂಡ್ಮೇಲೆ ನನಗೆ ಕ್ವಿಕ್ಕಾಗಿ 5 ಮಿನಿಟ್ಸಲ್ಲೆಲ್ಲ ಮಾಡ್ಕೋಬೋದು. ನೋಡಿ, ಇವಾಗ ನಾನು ಫಸ್ಟು ಒಂದು ಗ್ಲಾಸಲ್ಲಿ ಅರ್ಧ ಗ್ಲಾಸಷ್ಟು ಅಕ್ಕಿನ ಹಾಕಿದ್ದೀನಿ. ಅದಾದಮೇಲೆ ಆ ಗ್ಲಾಸಿಂದ ಕಾಲು ಭಾಗದಷ್ಟು ಹೆಸರು ಬೇಳೆನ ಹಾಕಿದ್ದೀನಿ. ಸಾರಿ, ನಾನು ಫಸ್ಟ್ ಟೈಮ್ ವಿಡಿಯೋ ಮಾಡ್ತಿರೋದಲ್ವ, ಮರ್ತೋಗ್ಬಿಟ್ಟಿದ್ದೆ. ಸೊ ಅಡ್ಜಸ್ಟ್ ಮಾಡ್ಕೊಳ್ಳಿ, ಇದು ಇಲ್ವಾ. ಇವಾಗ ನಾನು ತೊಗರಿ ಬೇಳೆನ ಕಾಲು ಭಾಗದಕ್ಕಿಂತ ಸ್ವಲ್ಪ ಜಾಸ್ತಿನೇ ಇವಾಗ ಹಾಕ್ತಾಯಿದ್ದೀನಿ. ನೋಡಿ, ಹಾಕಿ ಇವಾಗ ಚೆನ್ನಾಗಿ ವಾಶ್ ಮಾಡ್ಕೊಂಡ್ಬಂದೆ. ನೋಡಿ, ಚೆನ್ನಾಗಿ ಕ್ಲೀನಾಗಿ ವಾಶ್ ಮಾಡಿಕೊಂಡು, ತುಂಬ ನೀಟಾಗಿ ಕ್ಲೀನಾಗಿ ವಾಶ್ ಮಾಡಿಕೊಂಡು ನಾನು ಇವಾಗ ಬಟಾಣಿಯನ್ನು ಹಾಕ್ತಾ ಇದ್ದೀನಿ. ಅದರಲ್ಲಿ 1 ಕಪ್ಪಿಂದ ಅರ್ಧ ಕಪ್ಪಷ್ಟು ಬಟಾಣಿಯನ್ನು ಹಾಕ್ತಾ ಇದ್ದೀನಿ. ಅದಾದಮೇಲೆ ನಾನು ಏನು ಕಟ್ ಮಾಡಿ ಇಟ್ಕೊಂಡಿದ್ದೆ ಅದು ಎಲ್ಲ ತರಕಾರಿ, ಅಂದರೆ ಕ್ಯಾರೆಟ್, ಆಲೂಗಡ್ಡೆ, ಸೌತೆಕಾಯಿ 3 ತರಕಾರಿಯನ್ನು ನಾನು ಹಾಕ್ತಾ ಇದ್ದೀನಿ. ಈರುಳ್ಳಿ ಮತ್ತು ಟೊಮೆಟೊನ ನಾವು ಆಮೇಲೆ ಹಾಕ್ಕೋಬೇಕಾಗತ್ತೆ. ಸೊ ಅದಕ್ಕಾಗಿ ಕ್ಯಾರೆಟು, ಆಲೂಗಡ್ಡೆ ಮತ್ತು ಸೌತೆಕಾಯಿನ ನೀಟಾಗಿ ಚಿಕ್ಕ ಪೀಸಾಗಿ ಕಟ್ ಮಾಡ್ಕೊಂಡಿರೋದನ್ನು ನಾನು ಇವಾಗ ಕುಕ್ಕರಲ್ಲಿ ಹಾಕ್ತಾ ಇದ್ದೀನಿ. ನೀಟಾಗಿ ಹಾಕಬೇಕು. ಅದಾದಮೇಲೆ ಇವಾಗ ನೋಡಿ, ಎಲ್ಲ ಚೆನ್ನಾಗಿ ಕಟ್ ಮಾಡಿ ನೀಟಾಗಿ ಹಾಕ್ಕೊಂಡು ಇಟ್ಕೋಬೇಕು. ಅದಾದಮೇಲೆ ಇವಾಗ ನಮಗೆ ಎಷ್ಟು ರುಚಿಗೆ ತಕ್ಕಷ್ಟು ಎಷ್ಟು ಉಪ್ಪು ಬೇಕೋ ಅಷ್ಟನ್ನು ನಾವು ಸೇರಿಸ್ಬೇಕಾಗುತ್ತೆ. ನಮಗೆಷ್ಟು ಬೇಕೋ ಅಷ್ಟು, ಒಂದು ವೇಳೆ ಕಡಿಮೆ ಆದರೂ ನಾವು ಆಮೇಲೆ ಹಾಕ್ಕೋಬೋದು. ಇವಾಗ ನಾವು 5 ಗ್ಲಾಸಷ್ಟು ನೀರನ್ನು ಹಾಕೋಬೇಕಾಗುತ್ತೆ. ಬೇಳೆ, ಅಕ್ಕಿ ಎಲ್ಲ ಹಾಕಿದ್ಮೇಲೆ ಅದು 1 ಗ್ಲಾಸ್ ಪ್ರಮಾಣದಲ್ಲಿ ಇರೋ ಕಾರಣ ನಾವು ಅದಕ್ಕೆ 5 ಗ್ಲಾಸ್ ನೀರನ್ನು ಇವಾಗ ನಾವು ಹಾಕೋಬೇಕಾಗುತ್ತೆ. ಅಂದರೆ ಅದು ಚೆನ್ನಾಗಿ ಬೆಂದು ಬಿಸಿಬೇಳೆ ಭಾತು ಚೆನ್ನಾಗಿ ಬಂದರೆ ಟೇಸ್ಟ್ ಸೂಪರಾಗಿರುತ್ತೆ. ಸೊ 5 ಗ್ಲಾಸ್ ನೀರನ್ನು ನಾವು ಹಾಕೋಬೇಕಾಗುತ್ತೆ. ನೋಡಿ, ನಾನು ಹಾಕ್ಕೊಂಡಿದ್ದೀನಿ. ಇದಕ್ಕೆ ಸ್ವಲ್ಪ ಅರಿಶಿನ ಪುಡಿ,
ಅದಾದಮೇಲೆ ಸ್ವಲ್ಪ ಸಾಂಬಾರ್ ಪುಡಿನ ನಾವು ಇವಾಗ ಸೇರಿಸ್ಕೋಬೇಕಾಗುತ್ತೆ. ಯಾಕಂದರೆ ಅರಿಶಿನ ಪುಡಿ ಮತ್ತು ಸಾಂಬಾರ್ ಪುಡಿ ಹಾಕೋದ್ರಿಂದ ತರಕಾರಿಗಳು, ಬೇಳೆ, ಅಕ್ಕಿ ಎಲ್ಲ ಚೆನ್ನಾಗಿ ಬೆಂದು ಅದೆಲ್ಲ ಹೀರ್ಕೊಂಡಾಗ ಟೇಸ್ಟ್ ಚೆನ್ನಾಗಿ ಬರುತ್ತೆ. ಇವಾಗ ಲಿಡ್ನ ಕ್ಲೋಸ್ ಮಾಡಿ ಒಂದು 5ರಿಂದ 6 ವಿಸಿಲ್ನ ಕೂಗಿಸ್ಬೇಕಾಗತ್ತೆ. ಅದಾದಮೇಲೆ ನಾನು ಫಸ್ಟ್ ಟೈಮ್ ವಿಡಿಯೋ ಮಾಡ್ತಾ ಇರೋದ್ರಿಂದ ನನಗೆ ಅದು ನೆನಪಿಲ್ಲ ವಿಡಿಯೋ ಆನ್ ಮಾಡೋದು. ಸೊ ಅದಕ್ಕಾಗಿ ನಾನು ಜಾಸ್ತಿ ಏನು ಹಾಕಿಲ್ಲ, ಸ್ವಲ್ಪ ಎಣ್ಣೆನ ಹಾಕಿ ಅದರಲ್ಲಿ ಜೀರಿಗೆ, ಸಾಸಿವೆ, ಆಮೇಲೆ ಕಡಲೆ ಬೀಜ, ಅದಾದಮೇಲೆ ಈರುಳ್ಳಿ, ಆಮೇಲೆ ಒಣಮೆಣಸಿನ್ಕಾಯಿನ ಹಾಕ್ಬಿಟ್ಟು ಬ್ರೌನ್ ಬರೋ ಥರ ಫ್ರೈನ ಮಾಡ್ತಾ ಇದ್ದೀನಿ. ಇವಾಗ ಚೆನ್ನಾಗಿ ಫ್ರೈ ಆದಮೇಲೆ ಎಷ್ಟು ಚೆನ್ನಾಗಿ ಫ್ರೈ ಆಗುತ್ತೋ ಅಷ್ಟು ಚೆನ್ನಾಗಿ ಟೇಸ್ಟ್ ಬರುತ್ತೆ. ಸೊ ನೀವು ಈರುಳ್ಳಿನ ಅದೆಲ್ಲ ಹಾಕ್ಬಿಟ್ಟು ಚೆನ್ನಾಗಿ ನೀಟಾಗಿ ಫ್ರೈಯನ್ನು ಮಾಡ್ಕೋಬೇಕಾಗತ್ತೆ. ಅದು ಚೆನ್ನಾಗಿ ಬ್ರೌನ್ ಬರೋವರೆಗೂ ಫ್ರೈ ಆದಮೇಲೆ ಇವಾಗ ನಾವು ಕಟ್ ಮಾಡಿ ಇಟ್ಕೊಂಡಿರುವಂಥ ಟೊಮೆಟೊವನ್ನು ಸೇರಿಸ್ಬೇಕಾಗತ್ತೆ. ಟೊಮೆಟೊನ ಸೇರಿಸಿ ಚೆನ್ನಾಗಿ ಅದನ್ನು ಕೂಡ ಹಸಿ ವಾಸನೆ ಹೋಗೋವರೆಗೂ ಫ್ರೈ ಮಾಡ್ಕೋಬೇಕಾಗುತ್ತೆ. ಬಿಸಿಬೇಳೆ ಬಾತ್ ಮಾತ್ರ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ. ಈ ಥರ ಒಂದ್ಸಲ ಟ್ರೈ ಮಾಡಿ ನೋಡಿ. ಏನು ರೆಸ್ಟೋರೆಂಟು, ಹೋಟೆಲ್ಗಳೆಲ್ಲ ಏನು ಕೊಡ್ತಾರೆ ನೋಡಿ ಬಿಸಿಬೇಳೆ ಬಾತು, ಸೇಮ್ ಟು ಸೇಮ್ ಮನೇಲೇ ನಾವು ಕ್ವಿಕ್ಕಾಗಿ, ಈಸಿಯಾಗಿ, ತುಂಬ ಚೆನ್ನಾಗಿ ಮಾಡ್ಕೊಬೋದು. ಈ ಥರ ಒಂದ್ಸರಿ ಮಾಡಿದರೆ ನಿಮಗೆ ಮತ್ತೆ ಮತ್ತೆ ಮಾಡಬೇಕು ಅಂತ ಅನ್ಸೋದಂತೂ ಗ್ಯಾರಂಟಿ. ಯಾಕಂದರೆ ನನ್ನ ಎಕ್ಸ್ಪೀರಿಯನ್ಸಿಂದ ನಾನು ಹೇಳ್ತಾ ಇದ್ದೀನಿ, ಒಂದ್ಸಲ ಮಾಡಿದ್ರಿಂದ ಎಷ್ಟು ಚೆನ್ನಾಗಿ ಬಂದಿತ್ತು ಗೊತ್ತಾ, ಟೇಸ್ಟು ಅಷ್ಟು ಚೆನ್ನಾಗಿ ಬಂದಿತ್ತು. ಒಂದ್ಸಲ ಟ್ರೈ ಮಾಡಿ ನೋಡಿ. ಟ್ರೈ ಮಾಡಿಬಿಟ್ಟು ನನ್ನ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಹೆಂಗಿತ್ತು ಟೇಸ್ಟು ಅಂತ ಹೇಳಿ. ಇವಾಗ ಲಿಡ್ನ ಕ್ಲೋಸ್ ಮಾಡ್ಕೊಳ್ಳೋಣ. ಅದು ಎಲ್ಲ ಚೆನ್ನಾಗಿ ಹಸಿ ವಾಸನೆ ಹೋಗೋವರೆಗೆ ಫ್ರೈ ಆಗಿ ಲಿಡ್ನ ಕ್ಲೋಸ್ ಮಾಡೋದ್ರಿಂದ ನಾವು ಚೆನ್ನಾಗಿ ಫ್ರೈನ ಮಾಡ್ಕೋಬೇಕಾಗುತ್ತೆ. ಇವಾಗ ಲಿಡ್ ತೆಗೆದು ನೋಡಿದಾಗ ನೋಡಿ ಎಷ್ಟು ಚೆನ್ನಾಗಿ ಬೇಯ್ತಾ ಇದೆ ಅಂತ. ಎಣ್ಣೆಯಲ್ಲಿ ಫ್ರೈ ಆಗಬೇಕು, ಹಸಿ ವಾಸನೆ ಎಲ್ಲ ಹೋದಾಗ ನಮಗೆ ಒಂಥರ ಚೆನ್ನಾಗಿ ಟೇಸ್ಟು ಚೆನ್ನಾಗಿ ಬರುತ್ತೆ, ತಿನ್ನೋದಕ್ಕೂ ನಮಗೆ ಚೆನ್ನಾಗಿರುತ್ತೆ. ಸೊ ನಾವು ಹಸಿ ವಾಸನೆ ಹೋಗೋವರೆಗೂ ಲಿಡ್ನ ಕ್ಲೋಸ್ ಮಾಡಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕಾಗುತ್ತೆ. ನೋಡಿ, ಲಿಡ್ನ ತೆಗ್ದಾಗ ನನಗೆ ಅನಿಸ್ತು ಇನ್ನೊಂದು ಸ್ವಲ್ಪ ಫ್ರೈ ಆದರೆ ಇನ್ನೂ ಚೆನ್ನಾಗಿರುತ್ತೆ ಅಂತ ಹೇಳಿ. ಇನ್ನೂ ಫ್ರೈ ಆಗಿದ್ದಿಲ್ಲ ಅಷ್ಟೊಂದು. ಸೊ ಅದಕ್ಕಾಗಿ ನಾನು ಇನ್ನೊಂದು ಸಾರಿ ಲಿಡ್ನ ಕ್ಲೋಸ್ ಮಾಡಬೇಕು ಅಂತ ಹೇಳಿ ಇನ್ನೊಂದು ಸಾರಿ ಲಿಡ್ನ ಕ್ಲೋಸ್ ಮಾಡ್ತಾ ಇದ್ದೀನಿ. ಈ ಥರ ಕ್ಲೋಸ್ ಮಾಡೋದ್ರಿಂದ ತುಂಬ ಚೆನ್ನಾಗಿ ಟೇಸ್ಟ್ ಚೆನ್ನಾಗಿ ಬರುತ್ತೆ. ಸೊ ಇದು ನನ್ನ ಫಸ್ಟ್ ವಿಡಿಯೋ, ಸೊ ಯಾರು ಏನು ಅನ್ಕೋಬೇಡಿ. ನನ್ನ ವಾಯ್ಸ್ ಚೆನ್ನಾಗಿದ್ದರೆ ಸೊ ನೀವು ಕಮೆಂಟಲ್ಲಿ ತಿಳಿಸಿ. ನಾನು ಮುಂದೆ ಮಾಡೋ ವಿಡಿಯೋಗೂ ತುಂಬ ಇನ್ಸ್ಪೈರ್ ಆದಂಗೆ ಆಗುತ್ತೆ. ನನಗೆ ಆಸೆ ಈ ಥರ ಎಲ್ಲ ವಿಡಿಯೋ ಮಾಡಬೇಕು ಅಂತ ಹೇಳಿ. ಬಟ್ ನನಗೆ ಇನ್ನೂ ಸ್ಟಾರ್ಟಿಂಗ್ ಅಲ್ವಾ, ಸೊ ಅದಕ್ಕಾಗಿ ಏನಾದರೂ ನಾನು ತಪ್ಪು ಮಾತಾಡಿದರೆ ಸೊ ಆಲ್ ಆಫ್ ಯು ಸಾರಿ. ಸೊ ಇವಾಗ ನೋಡಿ ಚೆನ್ನಾಗಿ ಬಂದಿದೆ. ಇದಕ್ಕೆ ಇನ್ನೊಂದು ಸ್ವಲ್ಪ ಸಾಂಬಾರ್ ಪೌಡರ್, ಅದಾದಮೇಲೆ ಸ್ವಲ್ಪ ಅರಿಶಿನ ಪುಡಿ. ಇದು ಹಾಕೋದ್ರಿಂದ ಅದು ಬೆಂದು ಅಕ್ಕಿಗೆಲ್ಲ ಫ್ಲೇವರ್ ಆಗಿರುತ್ತೆ. ನಾವು ಆಗಲೇ ಕುಕ್ಕರಲ್ಲಿ ಹಾಕಿರೋದು. ಇವಾಗ ಹಾಕೋದ್ರಿಂದ ಇನ್ನೊಂದು ಸ್ವಲ್ಪ ಚೆನ್ನಾಗಿ ಫ್ಲೇವರು ಚೆನ್ನಾಗಿ ಬರುತ್ತೆ. ಬಟ್ ಹಾಗಂತ ಹೇಳಿ ಜಾಸ್ತಿ ಹಾಕೋಕ್ಕೇನು ಹೋಗಬೇಡಿ, ಸ್ವಲ್ಪ ಹಾಕಿದರೆ ಚೆನ್ನಾಗಿ ಟೇಸ್ಟ್ ಬರುತ್ತೆ. ಇವಾಗ ನಾವು ಬಿಸಿಬೇಳೆ ಬಾತ್ ಮಸಾಲಾನ ಹಾಕ್ತಾ ಇದ್ದೀನಿ. ನಾನು ಇವಾಗ ಮಾಡ್ತಾ ಇರೋದು ಒಂದು 4ರಿಂದ 5 ಜನ ಹೊಟ್ಟೆ ತುಂಬ ತಿನ್ಬೋದು. ಸೊ ಅದಕ್ಕಾಗಿ ನಾನು 1 ಪ್ಯಾಕೆಟ್ ಪೂರ ಮಸಾಲೆನ, ಬಿಸಿಬೇಳೆ ಬಾತ್ ಮಸಾಲೆನ ಅದಕ್ಕೆ ಹಾಕ್ತಾ ಇದ್ದೀನಿ.
ಅದು ಹಾಕ್ಬಿಟ್ಟು ಇವಾಗ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಮಸಾಲೆನೂ ಸ್ವಲ್ಪ ಫ್ರೈ ಮಾಡ್ಕೊಳ್ಳೋದ್ರಿಂದ ಅದೆಲ್ಲ ಈರುಳ್ಳಿ ಟೊಮೆಟೊ ಎಲ್ಲ ಚೆನ್ನಾಗಿ ಹೀರ್ಕೊಂಡು ಚೆನ್ನಾಗಿ ಟೇಸ್ಟ್ ಬರುತ್ತೆ. ಸೊ ನಾವು ಸಣ್ಣ ಉರಿಲಿಟ್ಟು ಎಷ್ಟು ಚೆನ್ನಾಗಿ ಅದನ್ನು ಬೇಯಿಸ್ಕೊತೀವೋ ಅಷ್ಟು ಚೆನ್ನಾಗಿ ನೀಟಾಗಿ ಟೇಸ್ಟ್ ಮಾತ್ರ ಸೂಪರ್ ಆಗಿ ಬರೋದು. ನಾವು ಇವಾಗ ಇದಕ್ಕೆ ಸ್ವಲ್ಪ ನೀರನ್ನು ಸೇರಿಸ್ಬೇಕು. ಸೇರಿಸಿದ್ದಾದ್ಮೇಲೆ ಚೆನ್ನಾಗಿ ನೀರು ಮತ್ತು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಾಗತ್ತೆ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಚೆನ್ನಾಗಿ ಅದು ಕುದಿ ಬರಬೇಕು, ಅಲ್ಲಿವರೆಗೂ ನಾವು ಮಿಕ್ಸ್ ಮಾಡ್ಕೊಬೇಕಾಗತ್ತೆ. ನೋಡಿ ಕುದೀತಾ ಇದೆ. ಇವಾಗ ಲಿಡ್ನ ಕ್ಲೋಸ್ ಮಾಡೋಣ. ಇವಾಗ ನಾವೇನು 4ರಿಂದ 5 ವಿಸಿಲ್ ಹೊಡ್ಸ್ಕೊಂಡಿದ್ವಲ್ಲ ಆ ಕುಕ್ಕರ್ನ ಇವಾಗ ನಾವು ಓಪನ್ ಮಾಡೋಣ. ಯಾವ ಥರ ಬೆಂದಿದೆ ಅಂತ ನೋಡೋಣ. ನೋಡಿ ಓಪನ್ ಮಾಡ್ತಾ ಇದ್ದೀನಿ. ನೋಡಿ ಎಷ್ಟು ಚೆನ್ನಾಗಿ ಎಷ್ಟು ನೀಟಾಗಿ ಬಂದಿದೆ ಅಂತ. ಬೇಳೆ, ಅಕ್ಕಿ, ತರಕಾರಿ ಎಲ್ಲ ತುಂಬ ಚೆನ್ನಾಗಿ ಬೆಂದಿದೆ. ನೋಡಿ ಈ ಥರ ಕೆಳಗಿಂದ ಮೇಲೆ ಮೇಲಿಂದ ಕೆಳಗೆ ಮಾಡೋದ್ರಿಂದ ನಮಗೆ ಏನಾಗುತ್ತೆ ಅಂದರೆ ಕೆಳಗಡೆ ಏನಾದರೂ ಸ್ವಲ್ಪ ಉಳ್ಕೊಂಡಿದ್ರೆ ಅದೆಲ್ಲ ಮಿಕ್ಸ್ ಆಗಿಬಿಡುತ್ತೆ. ಸೊ ಅದಕ್ಕಾಗಿ ನಾವು ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕಾಗುತ್ತೆ. ನಾವು ಎಷ್ಟು ಮಿಕ್ಸ್ ಮಾಡ್ಕೊತೀವೋ ಅಷ್ಟು ತರಕಾರಿಗಳೆಲ್ಲ ಮಿಕ್ಸ್ ಆಗುತ್ತೆ ಅದರಲ್ಲಿ. ನೋಡಿ ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ಅಲ್ಲಿ ಗ್ಯಾಸ್ ಮೇಲೆ ಇಟ್ಬಿಟ್ಟು ಅದಕ್ಕೆ ನಾವು ಮಾಡ್ಕೊಂಡಿರುವಂಥ ಒಗ್ಗರಣೆನ ಅದಕ್ಕೆ ಶಿಫ್ಟ್ ಮಾಡಬೇಕಾಗುತ್ತೆ. ಅದರಲ್ಲಿ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕಾಗುತ್ತೆ. ನೆನಪಿರಲಿ, ಗ್ಯಾಸು ಲೋ ಫ್ಲೇಮಲ್ಲಿರಲಿ. ಸೊ ಇವಾಗ ಲೋ ಫ್ಲೇಮಲ್ಲಿದ್ದಾಗ ಕೆಳಗಡೆ ಏನು ಬೆಂದೋಗಲ್ಲ. ಹಾಗಾಗಿ ಲೋ ಫ್ಲೇಮಲ್ಲಿ ಇಟ್ಕೊಂಡು ಇವಾಗ ನಾವು ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕಾಗುತ್ತೆ. ಮೇಲಿಂದ ಕೆಳಗೆ, ಕೆಳಗಿಂದ ಮೇಲೆ ನಾವು ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕಾಗತ್ತೆ. ನೋಡಿ ನಾನು ಯಾವ ಥರ ಮಿಕ್ಸ್ ಮಾಡ್ತಿದ್ದೀನಿ ಅಂತ. ನಾವು ಎಷ್ಟು ಮಿಕ್ಸ್ ಕೊಡ್ತೀವಿ ಅಷ್ಟು ಅಕ್ಕಿ, ಬೇಳೆ ಅದೆಲ್ಲ ಒಗ್ಗರಣೆಯಲ್ಲಿ ಚೆನ್ನಾಗಿ ಮಿಕ್ಸ್ ಆಗುತ್ತೆ. ಸೊ ನೀವು ಮೇಲಿಂದ ಕೆಳಗೆ, ಕೆಳಗಿಂದ ಮೇಲೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕಾಗುತ್ತೆ. ನೋಡಿ ಚೆನ್ನಾಗಿ ಇವಾಗ ಮಿಕ್ಸ್ನ ನಾವು ಮಾಡ್ಕೊಬೇಕಾಗುತ್ತೆ. ನಿಮಗೇನಾದರೂ ಅದು ಗಟ್ಟಿ ಅನಿಸಿದ್ರೆ ನೀರನ್ನು ಸ್ವಲ್ಪ ಕಾಯಿಸ್ಬಿಟ್ಟು, ಅಂದರೆ ಬೇರೆ ಪಾತ್ರೆಯಲ್ಲಿ ಸ್ವಲ್ಪ ನೀರನ್ನು ಬಿಸಿ ಮಾಡಿಕೊಂಡು ಅದಕ್ಕೆ ನೀವು ಆ್ಯಡ್ ಮಾಡ್ಕೊಬೋದು. ನೋಡಿ ನನಗೆ ಗಟ್ಟಿ ಅನಿಸ್ತು, ಸೊ ಅದಕ್ಕಾಗಿ ನಾನು ಸ್ವಲ್ಪ ನೀರನ್ನು ಅದಕ್ಕೆ ಹಾಕ್ತಾ ಇದ್ದೀನಿ. ಬಿಸಿ ನೀರನ್ನು ಹಾಕೋದ್ರಿಂದ ಅಡುಗೆ ಬೇಗ ಅಳಿಸಲ್ಲ, ಸೊ ಅಂದರೆ ಕೆಟ್ಟೋಗಲ್ಲ, ಚೆನ್ನಾಗಿ ಬರುತ್ತೆ. ಇವಾಗ ನಾವು ತಣ್ಣೀರೇನಾದರೂ ಅದರಲ್ಲಿ ಹಾಕ್ಬಿಟ್ವಿ ಅಂತ ಅಂದ್ಕೊಳ್ಳಿ, ಅದು ಕುದಿ ಬರಲ್ಲ. ಕುದಿ ಬಂದಿಲ್ಲ ಅಂತ ಅಂದಮೇಲೆ ಒಂದು 2 ಅವರಲ್ಲಿ ಅದು ಅಡುಗೆ ಹಾಳಾಗ್ಬಿಡುತ್ತೆ. ಸೊ ಅದಕ್ಕಾಗಿ ಒಂದು ಪಾತ್ರೆಯಲ್ಲಿ ನಾವು ಬಿಸಿನೀರನ್ನ ಕಾಯಿಸ್ಕೊಂಡ್ಬಿಟ್ಟು ನಮಗೆ ಗಟ್ಟಿ ಅಂತ ಅನಿಸಿದ್ರೆ ಮಾತ್ರ ನಾವು ಸ್ವಲ್ಪ ಬಿಸಿನೀರನ್ನ ಕಾಯಿಸ್ಕೊಂಡ್ಬಿಟ್ಟು ಅದಕ್ಕೆ ಆ್ಯಡ್ ಮಾಡಿ ಚೆನ್ನಾಗಿ ಮಿಕ್ಸ್ ಕೊಡಬೇಕಾಗುತ್ತೆ. ನಾವು ಎಷ್ಟು ಮಿಕ್ಸ್ ಕೊಡ್ತೀವೋ ತರಕಾರಿ, ಬೇಳೆ, ಅಕ್ಕಿ ಎಲ್ಲನೂ ಒಗ್ಗರಣೆಯಲ್ಲಿ ಚೆನ್ನಾಗಿ ಮಿಕ್ಸ್ ಆಗುತ್ತೆ. ಸೊ ನೋಡಿ ನಾನು ಚೆನ್ನಾಗಿ ಇವಾಗ ಮಿಕ್ಸ್ನ ಮಾಡಿದ್ದೀನಿ. ಇವಾಗ ಇದೆಲ್ಲ ಮಿಕ್ಸ್ ಆದಮೇಲೆ ಒಂದು ಕುದಿ ಬರುತ್ತೆ. ನೋಡಿ ಎಷ್ಟು ಚೆನ್ನಾಗಿ ಕುದೀತಾ ಇದೆ. ಅಷ್ಟು ಚೆನ್ನಾಗಿ ಕುದ್ದಾದ್ಮೇಲೆ ಸ್ವಲ್ಪ ನೀವು ಟೇಸ್ಟ್ ನೋಡ್ಬಿಟ್ಟು ಉಪ್ಪೇನಾದರೂ ಕಡಿಮೆ ಆಗಿದ್ರೆ ನೀವು ಉಪ್ಪನ್ನು ಆ್ಯಡ್ ಮಾಡ್ಕೋಬೋದು. ಇಲ್ಲ ನಿಮಗೆ ಇನ್ನೊಂದು ಸ್ವಲ್ಪ ಖಾರ ಬೇಕಾಗಿದ್ರೆ ನೀವು ಖಾರನೂ ಕೂಡ ಆ್ಯಡ್ ಮಾಡ್ಕೊಬೋದು. ನಿಮಗೆ ಎಷ್ಟು ಉಪ್ಪು ಖಾರ ಎಷ್ಟು ಬೇಕು ಅಂತ ನೋಡಿ ನೀವು ಹಾಕೋಬೋದು. ಸೊ ಹಾಗಾಗಿ ನೋಡಿ ನಮ್ಮ ಬಿಸಿಬೇಳೆ ಬಾತ್ ರೆಡಿ ಆಗಿದೆ ಇವಾಗ.